ಸುರಕ್ಷತೆ ಅನ್ನೋದು ಬೈಕ್ ಟ್ಯಾಕ್ಸಿಯಲ್ಲಿ ಸಾಧ್ಯನೇ ಇಲ್ಲ ಸರ್. ಬೈಕ್ ಟ್ಯಾಕ್ಸಿಯಿಂದ ಯಾವ ಥರ ಅಪಘಾತಗಳಾಗ್ತವೆ ಸರ್. 7 to 85% ಆಫ್ ದ 70-75% ಇವತ್ತು ಬೈಕ್ಗಳು ಅಪಘಾತಕ್ಕೀಡಾಗ್ತಾ ಇದೆ. ನಿಮ್ಹಾನ್ಸ್ ಒಂದು ರಿಪೋರ್ಟ್ ಕೊಟ್ಟಿದೆ. ಇವತ್ತು ಅಪಘಾತಗಳಲ್ಲಿ ಅತಿ ಹೆಚ್ಚು ಸಾವು ಅಂದರೆ ಫ್ಯಾಟಾಲಿಟಿ ಆಗಿರ್ತಕ್ಕಂಥದ್ದು, ಕ್ಯಾಶುಯಾಲಿಟೀಸ್ ಆಗಿರ್ತಕ್ಕಂಥದ್ದು ಬೈಕ್ಗಳಿಂದ. ಬೈಕ್ಗಳಲ್ಲೇ ಅಪಘಾತ ಆಗಂಥವರು 70%, 60-70% ಸಾವಿಗೆ ಈಡಾಗ್ತಾ ಇದ್ದಾರೆ ಅನ್ನೋಂಥ ರಿಪೋರ್ಟನ್ನು ಒಬ್ಬ ನಿಮ್ಹಾನ್ಸ್ ಡಾಕ್ಟ್ರ್ ಕೊಡ್ತಾರೆ, ನಾನು ಕೊಡ್ತಾ ಇರೋದಲ್ಲ. ಮತ್ತು ಹಲವು ರಿಪೋರ್ಟ್ಗಳಿದೆ ನನ್ನ ಹತ್ರ. CERT ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇದೆ, ಬೈಕುಗಳು ಸೇಫ್ಟಿ ಅಲ್ಲ ಅಂತ. ಬೈಕ್ಗಳು CERT ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ಗಳ ಮೇಲೆ ಇವತ್ತು ಡಿಸ್ಕ್ ಬ್ರೇಕ್ ಆಗಿರ್ಬೋದು ಅಥವಾ ABS ಬ್ರೇಕ್ಗಳು ಇವೆಲ್ಲ ಬಂದಿರತಕ್ಕಂಥದ್ದು, ಅದು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಗಳ ಮೇಲೆ. ಅವೆಲ್ಲ ರಿಪೋರ್ಟ್ಗಳು ಯಾವ ಕಾರಣಕ್ಕೆ ಕೊಟ್ಟಿದೆ? ಸುರಕ್ಷತೆ ದೃಷ್ಟಿಯನ್ನು ಇಟ್ಕೊಂಡು ಕೊಟ್ಟಿದೆ. ಸುರಕ್ಷತೆ ಬೈಕಲ್ಲಿ ಇಲ್ಲ ಅಂತ ಅವೇ ಹೇಳ್ತಾ ಇದ್ದಾಗ, ಇಂಥ ದೊಡ್ಡ ಮಟ್ಟದ ಕಂಪನಿಗಳು, ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ಇವತ್ತು ಹೇಳ್ತಾ ಇದ್ದಾಗ ಸುರಕ್ಷತೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಅಥವಾ ಯಾವುದೋ ಒಂದು ಇದಕ್ಕೆ ನಾವು ಗಣನೆಗೆ ತೆಗೆದುಕೊಂಡು ಅವ್ರಿಗೊಂದು ರೂಲ್ಸ್ ಫ್ರೇಮ್ ಮಾಡ್ತೀವಿ, ನಾವು ಅಲೋ ಮಾಡ್ತೀವಿ ಅಂತಂದರೆ ನಮ್ಮ ಪ್ರಜೆಗಳನ್ನು ನಾವೇ ಒಂದು ಅಪಘಾತಕ್ಕೆ ದೂಡಿದಂಗೆ ಆಗುತ್ತೆ ಹೊರತು ಅದು ಬೇರೆ ಇನ್ನೇನೂ ಆಗೋದಿಲ್ಲ ಸರ್. ಇದು ಒಂದು ಚಾಲೆಂಜ್ ಸರ್ಕಾರದ ಮುಂದೆ. ಯಾಕೆ ಅಂತಂದರೆ ಸರ್, ಇವತ್ತು ನೀವು ಆಟೋ ಓಡಿಸ್ಬೇಕಾದ್ರೆ ಆಟೋಗೆ ಒಂದು ಬ್ಯಾಡ್ಜ್ ಇರಬೇಕು, ಬಸ್ ಓಡಿಸ್ಬೇಕಾದ್ರೆ ಬ್ಯಾಡ್ಜ್ ಇರಬೇಕು, ಟ್ಯಾಕ್ಸಿ ಓಡಿಸ್ಬೇಕಾದ್ರೆ ಬ್ಯಾಡ್ಜ್ ಇರಬೇಕು. ಈ ಬೈಕ್ ಟ್ಯಾಕ್ಸಿಗಳನ್ನು ಓಡಿಸೋರಿಗೆ ಯಾವ ರೀತಿಯಾದಂಥ ಬ್ಯಾಡ್ಜ್ ಕೊಡ್ತೀರಿ ನೀವು? ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗ ಕೆಲವೊಂದು ರಾಜ್ಯಗಳಲ್ಲೂ ಕೂಡ ಆಲ್ರೆಡಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ. ಇಲ್ಲಿ ಬಂದರೆ ಒಳ್ಳೆಯದು ಅಂತ ಅನಿಸುತ್ತಾ? ಯಾವ ರೀತಿ ಸರ್? ಅಂದರೆ ಬೈಕ್ ಟ್ಯಾಕ್ಸಿಯಿಂದ ಅನಾನುಕೂಲಗಳು ಏನು ಅನಿಸಿದೆ ಸರ್? ನೋಡಿ ಸರ್, ಮೊದಲನೇದಾಗಿ ಸುರಕ್ಷತೆ ಅನ್ನೋದು ಬೈಕ್ ಟ್ಯಾಕ್ಸಿಯಲ್ಲಿ ಸಾಧ್ಯನೇ ಇಲ್ಲ ಸರ್. ಬೈಕ್ ಟ್ಯಾಕ್ಸಿಯವನು ಬರೀ ಬೈಕಿಗೆ ಮಾತ್ರ ಆಕ್ಸಿಡೆಂಟ್ ಆಗೋದಿಲ್ಲ. ಬೈಕಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಇವಾಗ ಹೋಗ್ತಾ ಇದ್ದಾಗ ಬಿದ್ದಾಗ ಪಾಪ ಹಿಂದೆಯಿಂದ ಬರ್ತಕ್ಕಂಥ ಯಾವುದೋ 2 ವೀಲರ್ ಆಕ್ಸಿಡೆಂಟ್ ಮಾಡಿದ್ರು ಅವನಿಗೂ ಅನಾನುಕೂಲನೇ. ಯಾವುದೋ ಕಾರ್ ಬಂದು ಗುದ್ದುಬಿಟ್ರು ಅಂದರೂ ಕೂಡ ಅವನಿಗೂ ಅನಾನುಕೂಲನೇ. ಹಿಂಗೆ ಒಬ್ಬ ಹಿಂದೆ ಕೂತಿರ್ತಕ್ಕಂಥ ಪಿಲಿಯನರ್ ಬಿದ್ದೋಗ್ಬಿಟ್ಟ ಅಂತಂದರೆ ಅವನು ಸತ್ತ. ಸೊ ಇದು ಒಂದು ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಸುರಕ್ಷತೆ ಇಲ್ಲದೆ ಇರತಕ್ಕಂಥ ವಾಹನ ಅಂದರೆ ಇವತ್ತು 2 ವೀಲರು. ಅದರಿಂದ ಇದು ಬರೀ ಅಪಘಾತಕ್ಕೆ ಈಡಾಗೋದೊಂದೇ ಅಲ್ಲದೆ ಅಪಘಾತಕ್ಕೆ ಕಾರಣವಾಗುತ್ತೆ. ಸೊ ಅದನ್ನು ಪ್ರಥಮವಾಗಿ ನಾವು ಗಣನೆಗೆ ತಗೋಬೇಕು. ಮತ್ತು ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ M ಕ್ಯಾಟಗರಿ ಆ್ಯಂಡ್ L ಕ್ಯಾಟಗರಿ ಅಂತಿದೆ. ಅಂದರೆ ಒಂದು ಕ್ಯಾಟಗರಿಯನ್ನು ಕಮರ್ಷಿಯಲ್ ವಾಹನಕ್ಕೆ ಯೂಸ್ ಮಾಡೋಕ್ಕೆ ಒಂದು ಕ್ಯಾಟಗರಿ ಅಂತ ಗುರುತಿಸಿದ್ದಾರೆ, ಇನ್ನೊಂದು ನಾನ್ ಕಮರ್ಷಿಯಲ್ ಅಂತ ಗುರುತಿಸಿದ್ದಾರೆ. ಈ ನಮ್ಮ ಬೈಕ್ ಅನ್ನೋದು 2 ವೀಲರ್ ಏನಿದೆ, ಇದುವರೆಗೂ ತನಕನೂ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಎಲ್ಲೂ ಸ್ಪೆಸಿಫೈ ಮಾಡಿಲ್ಲ ಇದನ್ನು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಬೋದು ಅಂತ. ಅದರಿಂದ ಇದು ನಾನ್ ಕಮರ್ಷಿಯಲ್ ಮಾತ್ರವೇ. ಇದು ಎರಡನೇ ಸಮಸ್ಯೆ. ಮೂರನೇದಾಗಿ ಸರ್, ಇದು ಬಹಳ ಪ್ರಮುಖವಾದಂಥ ಸುರಕ್ಷತೆ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಿಸರ್ಚ್ಗಳನ್ನು ನಡೆದಿದೆ. ಈ ರಿಸರ್ಚ್ಗಳ ಪ್ರಕಾರ ಬೈಕ್ ಟ್ಯಾಕ್ಸಿಯಲ್ಲಿ ಇವಾಗ ನೀವೇನಾದರೂ ಶೇರಿಂಗ್ ಹೆಲ್ಮೆಟ್ ನಿಮಗೆ ಕಡ್ಡಾಯ. ಅದು ಸರ್ಕಾರ ರೂಲ್ ಮಾಡದೆ ಹೋಗಲಿ, ನೀವು ಇವತ್ತು 2 ವೀಲರಲ್ಲಿದ್ದರೆ ಇಬ್ಬರಿಗೂ ಹೆಲ್ಮೆಟ್ ಕಡ್ಡಾಯ. ಒಬ್ಬ ಉಪಯೋಗಿಸಿದಂಥ ಹೆಲ್ಮೆಟನ್ನು ಕಂಟಿನ್ಯೂಯಸ್ ಆಗಿ 3-4 ಜನ ಉಪಯೋಗಿಸ್ತಾ ಹೋದರೆ ಮೊದಲು ನಿಮ್ಮ ಹೇರು ಡ್ಯಾಂಡ್ರಫ್ ಆಗುತ್ತೆ. ಮೊದಲು ಡ್ಯಾಂಡ್ರಫ್ ಏನಾಗುತ್ತೆ ಅಂತಂತಂದರೆ ನಿಮಗೆ ಲಾಂಗ್ ಟರ್ಮಲ್ಲಿ ಅಲರ್ಜಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಅಲರ್ಜಿಕ್ ಏನಾಗುತ್ತೆ ಅಂತಂದರೆ ಅದೇ ಕಂಟಿನ್ಯೂಸ್ ಇತ್ತು ಅಂದರೆ ಕ್ಯಾನ್ಸರ್ಗೆ ಪೀಡಿತವಾಗುತ್ತೆ. ಇದನ್ನು ಜನರಿಗೆ ಮೊದಲು ಅರ್ಥ ಮಾಡ್ಕೋಬೇಕು. ಎಸ್ಪೆಷಲಿ ನಾನು ಕೇಳೋದಿಷ್ಟೇ, ಮಹಿಳೆಯರು ದಯವಿಟ್ಟು ತಾವು ಮೊದಲೇ ಹೇರ್ಸ್ಗೆ ಭಾಳ ನೀವು ಇಂಪಾರ್ಟೆನ್ಸ್ ಕೊಡ್ತೀರಿ. ದಯವಿಟ್ಟು ನಾನು ಪ್ರತಿಯೊಬ್ಬ ಮಹಿಳೆಯನ್ನು ತಮ್ಮ ವಾಹಿನಿಗಳ ಮೂಲಕ ನಾನು ಪ್ರತಿಯೊಬ್ಬ ಲೇಡೀಸನ್ನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯುವತಿಯರನ್ನ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಬೈಕ್ ಟ್ಯಾಕ್ಸಿಯನ್ನು ಯೂಸ್ ಮಾಡೋದು ಬಿಡಿ. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಬರೀ ನಿಮ್ಮ ಆರೋಗ್ಯದ ಸುರಕ್ಷತೆ, ಬರೀ ನಿಮ್ಮ ಅಪಘಾತದ ಸುರಕ್ಷತೆ ದೃಷ್ಟಿ ಮಾತ್ರ ಅಲ್ಲ, ಈವನ್ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡ ನಿಮಗೆ ತೊಂದರೆ ಆಗುತ್ತೆ. ಅದನ್ನು ಮಾಡಬಾರ್ದು ಅನ್ನೋ ಕಾರಣ ಅದನ್ನು ಒಂದು ಗಮನಕ್ಕೆ ತೆಗೆದುಕೋಬೇಕು ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಸರ್. ಎಲ್ಲದಕ್ಕಿಂತ ಪ್ರಮುಖವಾಗಿ ಸರ್, ಇವತ್ತು ಇದು ಒಂದು ಚಾಲೆಂಜ್ ಸರ್ಕಾರದ ಮುಂದೆ. ಯಾಕೆ ಅಂತಂದರೆ ಸರ್, ಇವತ್ತು ನೀವು ಆಟೋ ಓಡಿಸ್ಬೇಕಾದ್ರೆ ಆಟೋಗೆ ಒಂದು ಬ್ಯಾಡ್ಜ್ ಇರಬೇಕು, ಬಸ್ ಓಡಿಸ್ಬೇಕಾದ್ರೆ ಬ್ಯಾಡ್ಜ್ ಇರಬೇಕು, ಟ್ಯಾಕ್ಸಿ ಓಡಿಸ್ಬೇಕಾದ್ರೆ ಬ್ಯಾಡ್ಜ್ ಇರಬೇಕು. ಈ ಬೈಕ್ ಟ್ಯಾಕ್ಸಿಗಳನ್ನು ಓಡಿಸೋರಿಗೆ ಯಾವ ರೀತಿಯಾದಂಥ ಬ್ಯಾಡ್ಜ್ ಕೊಡ್ತೀರಿ ನೀವು? ಅವ್ರು ಮತ್ತೆ DL ಮತ್ತೆ ಅವ್ರು ಟ್ರೈನಿಂಗ್ ತಗೋಬೇಕು, ಮತ್ತೆ ಬ್ಯಾಡ್ಜ್ ತಗೋಬೇಕು. ಬ್ಯಾಡ್ಜ್ ತೊಗೊಂಡಾದ್ಮೇಲೆ ಓಡಿಸೋದಕ್ಕೆ ಸಾಧ್ಯ ಇರೋದು. ಅಂದರೆ ಇದೆಲ್ಲ ಒಂದು ರೀತಿ ಸರ್ಕಾರದ ಮುಂದೆ ಒಂದಿರತಕ್ಕಂಥ ಹರ್ಡಲ್ಸ್ ಅಂತ ಹೇಳಲಿಕ್ಕೆ ಬಯಸ್ತೀನಿ.
ಸೊ ಆ ಕಾರಣದಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಒಂದು ವಾಹನ ಕೆಟಗರಿ ನಾನ್ ಕಮರ್ಷಿಯಲ್ ಅಂತೇಳಿ ಇರೋದ್ರಿಂದ, ಮತ್ತು ಎರಡನೇದು DLಗಳು ಓಡಿಸ್ತಾ ಇರತಕ್ಕಂಥವರು ಕಮರ್ಷಿಯಲ್ ಯೂಸ್ಗೆ ಇಲ್ಲದೆ ಇರೋ ಕಾರಣದಿಂದ ಈಗ ಇಮಿಡಿಯೇಟಾಗಿ ಅವ್ರನ್ನ ರಸ್ತೆಗಿಳಿಸುವಂಥದ್ದು ಬಹಳ ದೊಡ್ಡ ಮಟ್ಟದ ಪ್ರಯಾಣಿಕರನ್ನು ಅಪಘಾತಕ್ಕೆ ದೂಡುವಂಥ ಕೆಲಸ ಅಂತ ನನಗನ್ಸುತ್ತೆ ಸರ್. ಸರ್, ಇನ್ನೊಂದು ಈಗ ಆ ಬೈಕ್ಗಳಿಗೆ ಎಲ್ಲೋ ಬೋರ್ಡ್ ಆಗಿರ್ಬೋದು, ಅವ್ರಿಗೆ ಬ್ಯಾಚ್ ಕೊಡೋದಾಗಿರ್ಬೋದು, ಈ ರೀತಿ ಮಾಡುವಂಥ ಒಂದು ಚಾನ್ಸಸ್ ಏನಾದ್ರು ಮುಂದೆ ಫ್ಯೂಚರ್ಲಿ ಇದೆಯಾ? ಸರ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಇವಾಗ ಅವ್ರಿಗೆ ಬ್ಯಾಡ್ಜ್ ಕೊಟ್ಟರೆ ಕೂಡ ನಾನು ಹೇಳೋದು ಒಂದೇ ಒಂದು, ಈಗ ಅವರು ಬ್ಯಾಡ್ಜ್ ಕೊಡಬೇಕು ಅಂತಂದರೆ ಫಸ್ಟ್ ಆ ಟ್ರೈನಿಂಗ್ ಹೋಗಿರ್ಬೇಕು ಅವರು. ನೀವು ನಾರ್ಮಲ್ ವೆಹಿಕಲ್ಗೆ ಟ್ರೈನಿಂಗ್ ತಗೊಂಬಿಟ್ಟು ನೀವು ಬ್ಯಾಡ್ಜ್ ಕೊಡ್ತೀನಿ, ಎಲ್ಲ ಬೋರ್ಡಿಗೆ ಬ್ಯಾಡ್ಜ್ ಕೊಡಿ ಅಂತಂದರೆ ಸಾಧ್ಯ ಇಲ್ಲ. ಎರಡನೇದು, ನಿಮ್ಮ ವಾಹನಕ್ಕೆ ನೋಡಿ ಸರ್ಟಿಫಿಕೇಷನ್ ಬೇಕು. ಯಾವುದೇ ಒಂದು ವಾಹನ ನೀವು ಕಮರ್ಷಿಯಲ್ ಯೂಸ್ ಮಾಡ್ತೀರಿ ಅಂತ ಕೂಡಲೇ ಸರ್ಟಿಫಿಕೇಷನ್ ಬೇಕು. ಈಗ ಟೂ ವೀಲರ್ ನೀವು ಏನು ಮಾಡ್ತಾ ಇದ್ದೀರಿ, ನಾನ್ ಕಮರ್ಷಿಯಲ್ ಆಗಿ ಸರ್ಟಿಫಿಕೇಷನ್ ಆಗಿದೆ. ಈಗ ಟೂ ವೀಲರ್ ಕಮರ್ಷಿಯಲ್ ಅಂತ ಸರ್ಟಿಫಿಕೇಟ್ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ವಾಹನಗಳು ಯಾವುದೇ ಕಾರಣಕ್ಕೆ ಆಗಲಿ ಅದನ್ನು ಟ್ಯಾಕ್ಸಿ ರೂಪದಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದಕ್ಕೆ ಸರ್ಟಿಫಿಕೇಷನ್ ಕೊಡ್ತಕ್ಕಂಥದ್ದು ನಮ್ಮ ಆಲ್ ಇಂಡಿಯಾ ಮೋಟಾರ್ಸ್ ಇದರಿಂದ ಕೊಡಬೇಕಾಗುತ್ತೆ. ಮತ್ತು CERT ಅಂತೇಳ್ಬಿಟ್ಟು ಒಂದಿದೆ, ಸರ್ಟಿಫಿಕೇಷನ್ ಆಫ್ ಆಟೋಮೇಟಿವ್ ರಿಸರ್ಚ್ ಇದು ಅಂತೇಳ್ಬಿಟ್ಟು ಅಸೋಸಿಯೇಷನ್ ಅಂತೇಳ್ಬಿಟ್ಟು ಅವ್ರು ಕೊಡಬೇಕಾಗಿರ್ತಕ್ಕಂಥದ್ದು. ಅವರೂ ರೆಕಗ್ನೈಸ್ ಮಾಡಿಲ್ಲ ಬೈಕ್ಗಳನ್ನು ನೀವು ಕಮರ್ಷಿಯಲ್ಲಾಗಿ ಯೂಸ್ ಮಾಡ್ಬೋದು. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಸರ್ಟಿಫೈಡೇ ಇಲ್ಲದೆ ಇರತಕ್ಕಂಥ ವಾಹನಗಳಿಗೆ ನೀವು ಕಮರ್ಷಿಯಲ್ಗೆ ಯೂಸ್ ಮಾಡ್ತೀರಿ ಅಂತಂದರೆ ನಾಳೆ ದಿವಸ ಅಪಘಾತಗಳಾದಾಗ ಸರ್ಕಾರ ಹೊಣೆ ತಗೊಳುತ್ತಾ, ಜವಾಬ್ದಾರಿ ತಗೊಳುತ್ತಾ? ವಿಮೆ ಸೆಕೆಂಡು. ಯಾಕೆಂದರೆ ಪ್ರಪ್ರಥಮವಾದಂಥ ಒಂದು ಡ್ಯೂಟಿ ಅಂತ ಹೇಳ್ಬಿಟ್ರೆ ರಾಜ್ಯ ಸರ್ಕಾರದ್ದು ಅಥವಾ ಕೇಂದ್ರ ಸರ್ಕಾರದ್ದು ತನ್ನ ಪ್ರಜೆಯ ರಕ್ಷಣೆ, ಅದು ಪ್ರಪ್ರಥಮವಾಗಿರ್ತಕ್ಕಂಥದ್ದು ಫಂಡಮೆಂಟಲ್ ಡ್ಯೂಟಿ ಆಫ್ ದ ಗೌರ್ಮೆಂಟ್. ಈ ಫಂಡಮೆಂಟಲ್ ನೀವು ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನೀವೇ ಅಪಘಾತಕ್ಕೆ ದೂಡ್ತೀರಿ ಅಂತಂತಂದರೆ ಎಲ್ಲಿ ರಕ್ಷಣೆ ಸಿಗ್ದಂಗೆ ಆಗುತ್ತೆ. ಸೊ ಅದರಿಂದ ನಾನು ಹೇಳೋದು, ಬೈಕ್ ಟ್ಯಾಕ್ಸಿ ಅನ್ನುವಂಥದ್ದು ಇವತ್ತು ಇಡೀ ದೇಶದಲ್ಲಿ ಯಾವುದೇ ಕಾರಣಕ್ಕೆ ಆಗಲಿ ನಾನ್ ಕಮರ್ಷಿಯಲ್ ಆಗಿರೋದ್ರಿಂದ ಅದನ್ನು ಅವಕಾಶ ಕೊಡಬಾರ್ದಾಗಿತ್ತು. ಯಾವುದೇ ರಾಜ್ಯಗಳು ತಪ್ಪು ಮಾಡಿದೆ ಅಂತೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ತಪ್ಪು ಮಾಡೋದು ದೊಡ್ಡ ತಪ್ಪು ಅಂತೇಳ್ಬಿಟ್ಟು ನಾನು ಹೇಳಿ ಬಯಸ್ತೀನಿ ಸರ್. ಓಕೆ, ಇಷ್ಟೆಲ್ಲ ಇರುವಾಗ ಸರ್, ಈಗ ನಿಮಗೆ ಗೊತ್ತಿರೋ ಹಾಗೆ ಒಂದು 6-7 ವರ್ಷ ಆಯಿತು ಈಗ ರನ್ನಿಂಗ್ ಆಗ್ತಾಯಿದೆ. ಯಾಕೆ ಇಷ್ಟು ದಿವಸವರೆಗೂ ಅದನ್ನು ಹಿಡಿದಿಟ್ಕೊಂಡು ಇವಾಗ ಈ ಥರ ಸರ್? ನಾನು ಹೇಳೋದು ತಪ್ಪಾಗುತ್ತೆ. ಯಾಕೆಂದರೆ ನಾನು ಈ ಹೋರಾಟಕ್ಕೆ ಬರಲಿಕ್ಕೆ ಕಾರಣ 2020 ಮತ್ತು 2021 ಕೋವಿಡ್ನಲ್ಲಿ ನಮ್ಮ ಬಸ್ ಚಾಲಕರು ಕೂಡ ದೊಡ್ಡ ಮಟ್ಟದಲ್ಲಿ ಪಾಪ ಕೆಲಸ ಇಲ್ದಿರ ಕೂತಿದ್ರು. ಅದಾದ ನಂತರ ಮಾಧ್ಯಮಗಳಲ್ಲಿ ಬಿತ್ತರಿಸಿದಂಥ ಆಟೋ ಚಾಲಕರಿಗೆ ಭಾಳ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು, ಅವ್ರ ದುಡಿಮೆಗೆ ತೊಂದರೆ ಆಗ್ತಾಯಿದೆ. ಅದನ್ನು ನೋಡಿ ನಾನೇ ವಾಲಂಟಿಯರಿಯಾಗಿ ಇದನ್ನು ಬಂದು ಕೇಸುಗಳನ್ನ ಹಾಕೋಕ್ಕೆ ಒಬ್ಬ ವ್ಯಕ್ತಿಯನ್ನು ಅಸೋಸಿಯೇಷನ್ ಅಧ್ಯಕ್ಷರನ್ನ ರಿಕ್ವೆಸ್ಟ್ ಮಾಡಿ ಬಂದು ದಯವಿಟ್ಟು ನೀವು ನನ್ನ ಹತ್ರ ಬಂದು ವಕಾಲತ್ತಿಗೆ ಸೈನ್ ಹಾಕಿ, ಅದೇನು ಕೇಸುಗಳಿದೆ ನೋಡೋಣ, ಕೇಸುಗಳೆಲ್ಲ ಯಾವ ರೀತಿಲಿ ತೊಂದರೆ ಆಗ್ತಿದೆ ನೋಡೋಣ ಅನ್ನೋವಂಥ ಒಂದು ಇದನ್ನು ಇಟ್ಕೊಂಡು, ಅಭಿಪ್ರಾಯವನ್ನು ಇಟ್ಕೊಂಡು ನಾನು ಅವತ್ತು ಒಂದು ಈ ಆಟೋ ಇದಕ್ಕೆ ಸಂಬಂಧಪಟ್ಟಂಗೆ ಬಂದೆ. ಇಲ್ಲದೆ ನಂದಿರ್ತಕ್ಕಂಥದ್ದು ಬಸ್ಸದು ಮಾತ್ರ. ಬಟ್ ಈ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರಿಗೆ ಕೋವಿಡಲ್ಲಿ ನಾನು ನೋಡಿದಂಥ ಅವ್ರು ಪಟ್ಟಂಥ ಕಷ್ಟವನ್ನು ನೋಡಿ ನಾನು ಬಂದಿದ್ದೀನಿ ಹೊರತು ಮತ್ತು ಅದಕ್ಕಿಂತ ಮುಂಚೆ ಏನಾಯಿತು ಅಂತ ಗೊತ್ತಿಲ್ಲ. ಯಾಕೆಂದರೆ ಈ ಬೈಕ್ ಟ್ಯಾಕ್ಸಿಯ ಸಮಸ್ಯೆ 2016ರಲ್ಲಿ ಸ್ಟಾರ್ಟ್ ಆಯ್ತು ಸರ್. 16ರಿಂದ 21 ತನಕ ಎಲ್ಲೂ ತನಕ ಕಂಟಿನ್ಯೂಸ್ ಆಗ್ತಾವೆ. ಇವತ್ತು ನನ್ನ ಹತ್ರ ಕೇಸುಗಳಿದೆ. ಇವತ್ತು 16ರಲ್ಲಿ ಫೈಲ್ ಮಾಡಿರ್ತಕ್ಕಂಥ ಎಷ್ಟೋ ಕೇಸುಗಳು, ಟೋಟಲ್ 7-8 ಕೇಸೇನೋ ಇದೆ, 10 ಕೇಸೇನೋ ಇದೆ. 10 ಕೇಸುಗಳಲ್ಲಿ ನಾವು ಯಾವುದನ್ನು ಇಂಪ್ಲೀಡ್ ಹಾಕ್ಕೊಂಡು ನಾವು ಒಳಗಡೆ ಹೋಗಿದ್ವಿ, ಆ ಕೇಸುಗಳು ಮಾತ್ರ ತೀರ್ಮಾನ ಹೊರಗಡೆ ಬರ್ತಾ ಇದೆ. ಇಲ್ಲದಿದ್ದರೆ 16ರಲ್ಲಿ ಹಾಕಿರ್ತಕ್ಕಂಥ ಕೇಸು ಇವತ್ತಿಗೂ ಪೆಂಡಿಂಗ್ ಇರ್ತಕ್ಕಂಥದ್ದು ನನ್ನ ಹತ್ರ ಇದೆ, ಕೇಸ್ ನಂಬರ್ ಇದೆ, ನಾನು ನಿಮಗೆ ಕೊಡಬಲ್ಲೆ. ಸೊ ಎಲ್ಲ ಒಂದು ರೀತಿಯಲ್ಲಿ ಒಂದು ಅರಿವಿನ ಕೊರತೆ, ಚಾಲಕ ಅಸೋಸಿಯೇಷನ್ಗಳಿಗೂ ಅಥವಾ ಚಾಲಕರಿಗೆ ಅರಿವಿನ ಕೊರತೆ ಇರ್ಬೋದು. ಏಕೆ ನಾವು ಕೋರ್ಟ್ಗೆ ಹೋಗಿ ಹೆಂಗೆ ಇಂಪ್ಲೀಡ್ ಆಗಬೇಕು ಅಥವಾ ಇಲ್ಲಿ ಅವ್ರು ಹೋಗಿ ಯಾರನ್ನ ಕನ್ಸಲ್ಟ್ ಮಾಡದೇ ಇರತಕ್ಕಂತಾಗಿರ್ಬೋದು, ಅದರಿಂದನೂ ಇರ್ಬೋದು. ಅದು ಹೊರತುಪಡಿಸಿ ಉಳಿದಂತೆ 2021ರಿಂದ ಇದುವರೆಗೆ ತನಕ ನಾವೇನು ಪ್ರಯತ್ನ ಪಟ್ಟಿದ್ದೀವಿ, ಅದರಲ್ಲಿ ದೇವರ ದಯೆಯಿಂದ ಇವತ್ತು ಎಲ್ಲದರಲ್ಲೂ ಯಶಸ್ಸನ್ನು ಕಂಡಿದ್ದೀವಿ. ಇದೊಂದೇ ನಮಗೆ ಹಿನ್ನಡೆ, ಡಬಲ್ ಬೆಂಚಲ್ಲಿ ಆಗಿರ್ತಕ್ಕಂಥದ್ದು. ಇದರಲ್ಲೂ ಹಿನ್ನಡೆ ಆಗಲಿಕ್ಕೆ ಹಲವು ಕಾರಣಗಳು ಇದೆ, ನಮ್ಮದು ತಪ್ಪುಗಳಿದೆ. ಅಂದರೆ ನಮ್ಮ ಚಾಲಕ ಸಂಘಟನೆಗಳದು ಮತ್ತು ಅಸೋಸಿಯೇಷನ್, ನಮ್ಮ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ದು ಕೂಡ ಕೆಲವೊಂದು ತಪ್ಪುಗಳಿರೋ ಕಾರಣದಿಂದ ಆಗಿದೆ. ಬಿಟ್ಟರೆ ಇಲ್ಲದೆ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ನಮ್ಮ ಹಕ್ಕು ಅನ್ನೋ ರೀತಿಯಲ್ಲಿ ನಾವು ಪ್ರತಿಪಾದಿಸ್ಬೋದಾಗಿತ್ತು ಉಚ್ಚ ನ್ಯಾಯಾಲಯದಲ್ಲಿ. ಅದನ್ನು ಪ್ರತಿಪಾದಿಸಲಿಕ್ಕೆ ನಮ್ಗೆ ಅನಾನುಕೂಲಗಳಾಗಿದೆ. ಸೊ ಅದು ಒಂದು ಕೂಡ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ಈಗ ಮುಂದಿನ ನಡೆ ಸರ್ ಹೈಕೋರ್ಟ್ಗೆ ಹೋಗುವಂಥದ್ದು ಎಷ್ಟು ದಿನಗಳಾಗ್ಬೋದು ನಿಮ್ಮ ಪ್ರಕಾರ? ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು ಸರ್ 23ರ ಒಳಗೆ ನಾವು ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದೀವಿ. ಸರ್ಕಾರ ಹೋಗಲೇಬೇಕು.
ಸರ್ಕಾರ ಹೋಗಲಿಲ್ಲ ಅಂತಂದರೆ ನಾವೇ ಹೋಗ್ಬೋದಾ ಅನ್ನೋವಂಥದ್ದನ್ನು ಕೂಡ ನಾವು ಬಟ್ ನಾವು ಹೋಗ್ಬೋದು ಅಂದರೆ ಯಾರು ಹೋಗಬೇಕು ಅನ್ನೋಂಥ ಪ್ರಶ್ನೆ. ಈ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಏನೋ ಹೋಗ್ಲಿಕ್ಕೆ ರೆಡಿ ಇದೆ, ಮುಂದೆ ಹೆಜ್ಜೆ ಇಡಲಿಕ್ಕೆ ರೆಡಿ ಇದೆ. ಬಟ್ ಈಗೇನಾಗುತ್ತೆ ಅಂದರೆ ಸರ್, ಇಷ್ಟು ದಿನ ನಾನು ಯಾವುದೇ ರೀತಿಯಾದಂಥ ಯಾರ ಹತ್ರನೂ ಹಣವನ್ನು ತೆಗೆದುಕೊಳ್ಳದಿರೋ, ಫೀಸ್ ತೆಗೆದುಕೊಳ್ಳದಿರೋ ಕರ್ನಾಟಕ ರಾಜ್ಯದಲ್ಲಿರೋ ಕಾರಣದಿಂದ ನಾವು ಉಚ್ಚ ನ್ಯಾಯಾಲಯದಲ್ಲಿ ಮಾಡಿದ್ವಿ. ಇದು ಸುಪ್ರೀಂ ಕೋರ್ಟಲ್ಲಿ ಯಾರು ಫ್ರೀಯಾಗಿ ಮಾಡ್ತಾರೆ ನಮಗೆ ಅನ್ನೋವಂಥ ಪ್ರಶ್ನೆ. ಇವತ್ತು ಆಟೋ ಚಾಲಕರ ಹತ್ರ ನಾವು ಇವಾಗ ದುಡ್ಡು ಕೇಳೋದಕ್ಕೆ ಹೋದರೆ ಈಗ ನೋಡಿ 2 ರೀತಿಯಲ್ಲಿ ಅಭಿಪ್ರಾಯಗಳು ಉಂಟಾಗುತ್ತೆ. ಒಂದು, ಇವರು ಚಾಲಕರ ಹತ್ರ ದುಡ್ಡು ತಗೊತಾ ಇದ್ದಾರೆ ಅನ್ನೋಂಥ ಒಂದು ಪ್ರಶ್ನೆ. ಎರಡನೇದು, ಇವಾಗ ದುಡ್ಡು ಕೊಡದೇ ಇದ್ದರೆ ನಮ್ಮ ಕೆಲಸ ಅಲ್ಲಾಗತ್ತಾ? ಅದು ಆಗಲ್ಲ. ಯಾರು ಇದಕ್ಕೆ ಇನ್ವೆಸ್ಟ್ ಮಾಡಿ ಹೋಗಬೇಕು ಅನ್ನೋದು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಅದನ್ನು ನಾನು ಗಮನದಲ್ಲಿಟ್ಕೊಂಡು ಇವತ್ತು ನನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀನಿ. ದಯವಿಟ್ಟು ಚಾಲಕರ ಪರ ನೀವಿದ್ದರೆ ನೀವೇ ಹೋಗಿ ಅಪ್ಪೀಲ್ಗೆ. ಯಾಕೆಂದರೆ ನಿಮ್ಮ ಹತ್ರ ಹಣದ ಕೊರತೆ ಇಲ್ಲ, ಸರ್ಕಾರದಲ್ಲಿ ಹಣ ಇದೆ. ಮತ್ತು ನಮ್ಮ ಚಾಲಕರನ್ನು ನೀವು ಕಾಪಾಡಬೇಕು, ಕನ್ನಡಿಗ ಚಾಲಕರನ್ನು ನೀವು ಕಾಪಾಡಬೇಕು ಅನ್ನೋಂಥ ನಿಮ್ಮಲ್ಲಿ ಉದ್ದೇಶ ಇದ್ದ ಪಕ್ಷದಲ್ಲಿ ದಯವಿಟ್ಟು ನೀವು ಪ್ರಿಫರ್ ಮಾಡಿ ಅಪ್ಪೀಲನ್ನು ಅಂತೇಳ್ಬಿಟ್ಟು ಕೋರ್ಕೊತಾ ಇದ್ದೀನಿ. ಈಗ ಸರ್ಕಾರನ ಪ್ರೆಷರ್ ಮಾಡಬೇಕಂತ 100% ಸರ್. ನಾನು ಇವಾಗ ಆಲ್ರೆಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ಒತ್ತಡಗಳು ಕೂಡ ಅದೇ ಆಗಿದೆ. ಇವತ್ತು ನಾವು ನಾನು ಹೇಳಿದೆ ಆಗಲೇ, ಮಾನ್ಯ ಮಂತ್ರಿಗಳು ನಮ್ಮ ಪರ ಸಂಪೂರ್ಣವಾಗಿದ್ದಾರೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಬೆಂಬಲ ಕೊಡಲಿ, ಎಲ್ಲೋ ಒಂದು ರಾಹುಲ್ ಗಾಂಧಿಯವರ ಒತ್ತಡಕ್ಕೆ ಮಣಿದು ಬಿಟ್ಟರೆ, ನಾಳೆ ಇವರು ಅಪೀಲಿಗೆ ಪರ್ಮಿಷನ್ ಕೊಡಲಿಲ್ಲ ಅಂತಂದರೆ ಚಾಲಕರ ಪರಿಸ್ಥಿತಿ ಏನು? ಕಾನೂನನ್ನು ರೂಪಿಸಲೇಬೇಕಾದಂಥ ಒತ್ತಡಕ್ಕೆ ಇವರು ಮಣಿತಾರೆ. ನೋಡಿ ಸರ್, ಪ್ರತಿಯೊಬ್ಬನೂ ಕಾನೂನಿಗಿನ್ನ ದೊಡ್ಡವನಲ್ಲ, ನ್ಯಾಯಾಲಯದ ಆದೇಶಕ್ಕಿಂತ ದೊಡ್ಡವನಲ್ಲ. ಸರ್ಕಾರ ಆಗಿರಲಿ, ಅದು ಇಂಡಿವಿಜುವಲ್ ವ್ಯಕ್ತಿ ಆಗಿರ್ಬೋದು, ಪ್ರಜೆ ಆಗಿರ್ಬೋದು. ಇವತ್ತು ಅತಿ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರತಿಪಾದನೆ ಏನಾಗಿದೆ ಬೈಕ್ ಟ್ಯಾಕ್ಸಿ ಅವ್ರದ್ದು ಅಂತಂದರೆ, 8.5 ಲಕ್ಷ ಜನ ಬೆಂಗಳೂರು ನಗರದಲ್ಲಿ ನಾವು 8 ಲಕ್ಷ ಜನ ಇದು ಬೈಕ್ ಟ್ಯಾಕ್ಸಿ ಚಾಲಕರಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳೋದು. ಆಟೋ ಚಾಲಕರನ್ನ ಇದನ್ನು ಆಟೋಗಳು ರಿಜಿಸ್ಟರ್ ಆಗಿರೋ ಪ್ರಕಾರ ಒಂದು ಆಟೋಗೆ 2 ಅಂದರೆ ಕೂಡ 7 ಲಕ್ಷ ಬರ್ತದೆ. ಅಂದರೆ ಅವ್ರಿಗಿನ್ನ ನಾವು 1.5 ಲಕ್ಷ ಕಮ್ಮಿ ಅಂತ ಹೇಳೋದು. ಆದರೆ ಅದು ಸುಳ್ಳು. ಅವರು ಕೊಟ್ಟಿರ್ತಕ್ಕಂಥ ಡೇಟಾ ಎಲ್ಲ ಸುಳ್ಳಿದೆ. ಆ ಸುಳ್ಳು ಡೇಟಾ ಕೊಟ್ಟಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕಾದ್ರೂ ನಾವು ಅಪೀಲ್ ಹಾಕಲೇಬೇಕಾಗುತ್ತೆ. ಅದನ್ನು ಗಣನೆಗೆ ತೆಗೆದುಕೊಂಡು ಇವತ್ತು ರೈಟ್ ಟು ಲೈವ್ಲಿಹುಡ್ ಅಡಿಯಲ್ಲಿ ನಮ್ಮ ಉಚ್ಚ ನ್ಯಾಯಾಲಯ ಇವತ್ತು ಆದೇಶ ಕೊಟ್ಟಿದೆ. ಪ್ರಮುಖವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂಥ ಜೀವನ ಮಾಡಲಿಕ್ಕೆ, ನಿರ್ವಹಣೆಗೆ ಬೇಕಾದಂಥ ಅವನು ವೃತ್ತಿಯನ್ನು ಮಾಡಲಿಕ್ಕೆ ಅವನಿಗೆ ಅವಕಾಶ ಇದೆ ಅಂತ. ಬಟ್ಟು ಬೈಕ್ ಟ್ಯಾಕ್ಸಿ ಅನ್ನೋದು ಒಂದು ವೃತ್ತಿ ಅಂತ ಹೇಳ್ಬಿಟ್ಟು ಎಲ್ಲೂ ಯಾವ ಕಾನೂನು ಅಡಿಯಲ್ಲೂ ಹೇಳಿಲ್ಲ. ಆಟೋ ಚಾಲಕ ವೃತ್ತಿ ಇದೆ, ಆಟೋ ಡ್ರೈವರ್ ಅಂದರೆ ವೃತ್ತಿ ಇದೆ, ಟ್ಯಾಕ್ಸಿ ಡ್ರೈವರ್ ಅಂದರೆ ವೃತ್ತಿ ಇದೆ, ಬಸ್ ಡ್ರೈವರ್ ಅಂದರೆ. ನೀವು ಬೈಕ್ ಟ್ಯಾಕ್ಸಿ ಅನ್ನುವಂಥದ್ದು ಇದು ವರ್ಡ್ ಎಲ್ಲೂ ಮೋಟಾರ್ ವೆಹಿಕಲ್ ಎಲ್ಲೂ ನಿಮಗೆ ಕಾಣಿಸೋದೇ ಇಲ್ಲ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ. ಈ ಒಂದು ಕಾರಣದಿಂದ ನಾನು ರಾಜ್ಯ ಸರ್ಕಾರವನ್ನು ನಾನು ಕೋರ್ಕೊಳ್ಳೋದಿಷ್ಟೇ, ದಯವಿಟ್ಟು ಹಲವು ನ್ಯೂನತೆಗಳು ಈ ಆದೇಶದಲ್ಲಿರೋ ಕಾರಣದಿಂದ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಲೇಬೇಕು. ಅದರ ನಮ್ಮ ಒತ್ತಾಯ ಇದೆ. ಸಲ್ಲಿಸದೇ ಹೋದ ಪಕ್ಷದಲ್ಲಿ 23ರ ನಂತರ ಯಾವ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅನ್ನೋದನ್ನು ನಾನು ಇಟ್ಕೊಂಡಿದ್ದೀವಿ. ಅಕಸ್ಮಾತು ಅವರಿಗೆ ಹೋಗ್ಲಿಕ್ಕೆ ಆಗಲೇ ಇಲ್ಲ, ಅವರು ಹೋಗೋದೇ ಇಲ್ಲ ಅಂದಾಗ ನಮ್ಮ ನಡೆ ಏನು ಅನ್ನೋದು ಕೂಡ 23ರ ನಂತರ ನಾವು 24ಕ್ಕೆ ನಾವು ಸಭೆಯನ್ನು ಕರೆದು ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಸಂಘಟನೆಗಳ ಸಭೆಯನ್ನು ಕರೆದು ನಿರ್ಧಾರ ಮಾಡ್ತೀವಿ ಸರ್. ಸರ್, ಇನ್ನೊಂದು ಅಂದರೆ ಈಗ ಕಠಿಣವಾದ ಕ್ರಮಗಳೇನಾದ್ರು ಮಾಡೋಕ್ಕಾಗತ್ತೆ? ಅಂದರೆ ಎಲ್ಲೋ ಬೋರ್ಡಲ್ಲಿ ಈ ರೀತಿಯೇ ಇರಬೇಕು, ಈ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಮಾಡೋಕ್ಕಾಗತ್ತೆ? ಸರ್, ಬೇರೆಯವರ ಉದ್ದೇಶ ನನಗೆ ಗೊತ್ತಿಲ್ಲ. ನನ್ನ ಉದ್ದೇಶ ಯಾವುದೇ ಕ್ರಮಗಳು ಬೇಡ, ಯಾವುದೇ ಕಠಿಣ ಇದು ಬೇಡ, ರೂಲ್ಸೇ ಬೇಡ. ಬೈಕ್ ಟ್ಯಾಕ್ಸಿಯೇ ಬೆಂಗಳೂರು ನಗರಕ್ಕೆ ಬೇಡ. ಯಾಕಂದ್ರೆ ನಾನು ಹೇಳಿದ್ದೀನಿ, ಹಲವು ನ್ಯೂನತೆಗಳನ್ನು ಕೊಟ್ಟಿದ್ದೀನಿ. ಬೈಕ್ ಟ್ಯಾಕ್ಸಿಯಿಂದ ಯಾವ ಥರ ಅಪಘಾತಗಳಾಗ್ತವೆ ಸರ್. 70 to 85% ಆಫ್ 70 to 85% ಇವತ್ತು ಬೈಕ್ಗಳು ಅಪಘಾತಕ್ಕೀಡಾಗ್ತಾ ಇದೆ. ನಿಮ್ಹಾನ್ಸ್ ಒಂದು ರಿಪೋರ್ಟ್ ಕೊಟ್ಟಿದೆ. ಇವತ್ತು ಅಪಘಾತಗಳಲ್ಲಿ ಅತಿ ಹೆಚ್ಚು ಸಾವು ಅಂದರೆ ಫ್ಯಾಟಾಲಿಟಿ ಆಗಿರ್ತಕ್ಕಂಥದ್ದು, ಕ್ಯಾಶುಯಾಲಿಟೀಸ್ ಆಗಿರ್ತಕ್ಕಂಥದ್ದು ಬೈಕ್ಗಳಿಂದ. ಬೈಕ್ಗಳಲ್ಲೇ ಅಪಘಾತ ಆಗಂಥವ್ರು 70%, 60-70% ಸಾವಿಗೆ ಈಡಾಗ್ತಾ ಇದ್ದಾರೆ ಅನ್ನೋಂಥ ರಿಪೋರ್ಟನ್ನು ಒಬ್ಬ ನಿಮ್ಹಾನ್ಸ್ ಡಾಕ್ಟ್ರು ಕೊಡ್ತಾರೆ, ನಾನು ಕೊಡ್ತಾ ಇರೋದಲ್ಲ. ಮತ್ತು ಹಲವು ರಿಪೋರ್ಟ್ಗಳಿದೆ ನನ್ನ ಹತ್ರ. CERT ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇದೆ, ಬೈಕ್ಗಳು ಸೇಫ್ಟಿ ಅಲ್ಲ ಅಂತ. ಬೈಕ್ಗಳು CERT ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ಗಳ ಮೇಲೆ ಇವತ್ತು ಡಿಸ್ಕ್ ಬ್ರೇಕ್ ಆಗಿರ್ಬೋದು ಅಥವಾ ABS ಬ್ರೇಕ್ಗಳು ಇವೆಲ್ಲ ಬಂದಿರತಕ್ಕಂಥದ್ದು, ಅದು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಗಳ ಮೇಲೆ. ಅವೆಲ್ಲ ರಿಪೋರ್ಟ್ಗಳು ಯಾವ ಕಾರಣಕ್ಕೆ ಕೊಟ್ಟಿದೆ? ಸುರಕ್ಷತೆ ದೃಷ್ಟಿಯನ್ನು ಇಟ್ಕೊಂಡು ಕೊಟ್ಟಿದೆ. ಸುರಕ್ಷತೆ ಬೈಕಲ್ಲಿ ಇಲ್ಲ ಅಂತ ಅವೇ ಹೇಳ್ತಾ ಇದ್ದಾಗ, ಇಂಥ ದೊಡ್ಡ ಮಟ್ಟದ ಕಂಪನಿಗಳು, ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳು ಇವತ್ತು ಹೇಳ್ತಾ ಇದ್ದಾಗ ಸುರಕ್ಷತೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಅಥವಾ ಯಾವುದೋ ಒಂದು ಇದಕ್ಕೆ ನಾವು ಗಣನೆಗೆ ತೆಗೆದುಕೊಂಡು ಅವ್ರಿಗೊಂದು ರೂಲ್ಸ್ ಫ್ರೇಮ್ ಮಾಡ್ತೀವಿ, ನಾವು ಅಲೋ ಮಾಡ್ತೀವಿ ಅಂತಂದರೆ ನಮ್ಮ ಪ್ರಜೆಗಳನ್ನು ನಾವೇ ಒಂದು ಅಪಘಾತಕ್ಕೆ ದೂಡಿದಂಗೆ ಆಗುತ್ತೆ ಹೊರತು ಅದು ಬೇರೆ ಇನ್ನೇನೂ ಆಗೋದಿಲ್ಲ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಮತ್ತೆ ಮುಂದೆ ಏನಾದ್ರು ಇದ್ದರೆ ತಿಳಿಸ್ಕೊಳ್ಳೋಣ ಸರ್. ಓಕೆ, ಧನ್ಯವಾದಗಳು.